ನಮಸ್ತೆ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ತಮಗೆಲ್ಲರಿಗೂ ತೆನಾಲಿ ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನಿಂದ ನಾವು SSLCಗೆ ಸಂಬಂಧಪಟ್ಟಂತೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನೋ ಪಾಠವನ್ನ ಶುರು ಮಾಡಲಿದ್ದೇವೆ. ಗೌರ್ಮೆಂಟ್ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂತಹ 4 ಅಭ್ಯಾಸದ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಒಂದರ ನಂತರ ಒಂದರಂತೆ ನಾವು ಬಿಡಿಸೋಣ. ಈಗ ಮೊದಲನೇದಾಗಿ ನಾವು ಅಭ್ಯಾಸ 15.1ರ ಮೊದಲ 5 ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ನೋಡಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಏನಾಗಿದೆ ಅಂತ ಹೇಳಿ, 64 cm³ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಏನ್ ಮಾಡಿದ್ದಾರೆ ನೋಡಿ ಅವರು, 2 ವರ್ಗ ಘನಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಲಾಗಿದೆ. ವರ್ಗ ಘನ ಅಂದ್ರೆ ವರ್ಗದು 3D, ವರ್ಗ ಅಂದ್ರೆ ಗೊತ್ತಲ್ಲ, ಚೌಕ ತಗೊಂಡ್ಬಿಟ್ಟು ಏನ್ ಮಾಡೋದು 3D ಅಂತ ಆ ರೀತಿಯಾಗಿ ನೋಡ್ಬೇಕು ನೀವು. ಈಗ ಉದಾಹರಣೆಗೆ ನೀವು ಇದನ್ನ ನೋಡಿ, ಇದಕ್ಕೆ ನಾವು ವರ್ಗಗಣ ಅಂತ ಕರಿತೀವಿ ನೋಡಿ. ಇದಕ್ಕೆ ವರ್ಗಗಣ. ಇಂಥವು 2 ಕೂಡಿಸಿ ಏನ್ ಮಾಡಿದ್ರು, ಒಂದವರು ಆಯತ ಘನಾಕೃತಿಯನ್ನ ಮಾಡಿದ್ದಾರೆ. ಈ ಒಂದು ವರ್ಗಗಣದ ಘನಫಲ ಕೊಟ್ಟಿದ್ದಾರೆ. ಎಷ್ಟಿದೆ ಅದು? 64 cm³ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ವರ್ಗಘನದ ಘನಾಕೃತಿ ಕಂಡುಹಿಡಿಯುವ ಸೂತ್ರ ಏನು? ವರ್ಗಘನದ ಘನಾಕೃತಿ. ಎಸ್, ವರ್ಗಘನದ ಘನಫಲ ವರ್ಗಘನದ ಘನಫಲ ನೋಡಿ ಇಸ್ ಈಕ್ವಲ್ ಟು, ನಮ್ಗೆ ಗೊತ್ತಿರಬೇಕು ಏನು, ಬಾಹುವಿನ ಕ್ಯೂಬ್ ಅಂತ ಹೇಳಿ ಬರಿತೀವಿ ನೀವು. ಅರ್ಥಾತ್ ಬಾಹು ಗುಣಿಸು ಬಾಹು ಗುಣಿಸು ಬಾಹುವನ್ನು ಮಾಡಿದಾಗ ನಾವು ವರ್ಗಗಣದ ಘನಫಲ ಸಿಗ್ತದೆ. ಆದ್ರೆ ವರ್ಗಗಣದ ಘನಫಲ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? 64. ಹಾಗಾದ್ರೆ 64 ಇಸ್ ಈಕ್ವಲ್ ಟು ಬಾಹುವಿನ ಘಾತ 3 ಆಗ್ತದ. ಹಾಗಾದ್ರೆ ನಮಗೆ ಒಂದು ಬಾಹು ಬೇಕಾಗಿದೆ. ಇಸ್ ಕ್ಯೂಬ್ ಅನ್ನ ಈ ಕಡೆ ತಗೊಂಡಾಗ ಏನಾಗ್ತದೆ? ಕ್ಯೂಬ್ ರೂಟ್ ಆಗ್ತದೆ. ಅಂದ್ರೆ ಈ ರೀತಿಯಾಗಿ ಕ್ಯೂಬ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಒಂದು ಬಾಹು ನಮಗೆ ಸಿಗ್ತದೆ. ಹೆಂಗ್ ಮಾಡೋದು? ಹಾಗಾದ್ರೆ 64 ಇದೆಯಲ್ಲ, ಇದು ಕ್ಯೂಬ್ ಇದೆ ಅಂದ್ರೆ ನೋಡಿ, 4 × 4 × 4 ಮಾಡಿದಾಗ 64 ಆಗ್ತದ. 4 × 4 16, 16 × 64. ಸೊ ಕ್ಯೂಬ್ ರೂಟ್ ಆಫ್ 64 ಎಷ್ಟು ಬಂತು? 4 ಸೆಂಟಿಮೀಟರ್ ಬರ್ತದೆ. ಹಾಗಾದ್ರೆ ಒಂದು ಬಾಹುವಿನ ಅಳತೆ ಎಷ್ಟು ಬಂತು? 4 ಸೆಂಟಿಮೀಟರ್. ನಮಗೇನು ಕೇಳಿರೋದು? ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ಈ ಚಿತ್ರದಲ್ಲಿ ನೋಡಿ, ನಿಮಗೆ ತೋರಿಸಲಾಗಿದೆ ಈಗಾಗಲೇ 2 ಘನಾಕೃತಿಯನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಲಾಗಿದೆ. ಹಾಗಾದ್ರೆ ಒಂದು ಘನಾಕೃತಿಯ ಒಂದು ಬಾಹುವಿನ ಅಳತೆ ಎಷ್ಟು? 4 ಸೆಂಟಿಮೀಟರ್. ಅಂದರೆ ಈ ನೋಡಿ, ಇಲ್ಲಿ ಘನಾಕೃತಿಯ ನೋಡೋದಾದ್ರೆ ಈ ಅಗಲ ಕೂಡ 4 ಸೆಂಟಿಮೀಟರ್, ಎತ್ತರ ಕೂಡ 4 ಸೆಂಟಿಮೀಟರ್ ಆಗ್ತದೆ. ಕಾರಣ ಯಾಕಂದ್ರೆ ಇಲ್ಲಿ ನೋಡಿ, ಘನಾಕೃತಿ ಇದು ಅಗಲ, ಇದು ಎತ್ತರ. ಸೊ ಅಗಲ, ಎತ್ತರ ಮತ್ತು ಉದ್ದ ಈ ಮೂರುಗಳು ಘನಾಕೃತಿಯಲ್ಲಿ ಇರ್ತವೆ, ಸೇಮ್ ಆಗಿರ್ತವೆ. ಆದ್ರೆ ಆಯತ ಘನವನ್ನ ನೋಡಿದಾಗ, ವರ್ಗಗಣದಲ್ಲಿ ಸೇಮ್ ಆಗಿರ್ತವೆ. ಆಯತ ಘನವನ್ನ ನೋಡಿದಾಗ ಅಗಲ 4 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ಆದ್ರೆ ಉದ್ದ ಏನು? ಉದ್ದ 2 ಘನಾಕೃತಿಯನ್ನ ಸೇರಿಸಿದ್ದಾರೆ. ಅಂದ್ರೆ ಇದು 4 ಪ್ಲಸ್ ಇದು 4 ಎಷ್ಟಾಯ್ತು? 8 ಸೆಂಟಿಮೀಟರ್. ಹಾಗಾದ್ರೆ ನಮ್ಗೆ ಅದರಿಂದ ಏನ್ ಸಿಗ್ತದೆ ನೋಡಿ, ನಮಗೆ ಸಿಗೋದು ಆಯತ ಘನಾಕೃತಿಯ ಉದ್ದ ಎಲ್ ಎಷ್ಟು? 8 ಸೆಂಟಿಮೀಟರ್. ಹೌದಾ? ಅಗಲ ಎಷ್ಟಿದೆ ನೋಡಿ, ಇಲ್ಲಿ ಅಗಲ 4 ಸೆಂಟಿಮೀಟರ್ ಮತ್ತು ಎತ್ತರ ಎಷ್ಟಿದೆ? ಎತ್ತರ ಕೂಡ 4 ಸೆಂಟಿಮೀಟರ್. ನಮಗೆ ಒಂದು ಆಯತ ಘನಾಕೃತಿಯ ಉದ್ದ, ಅಗಲ ಮತ್ತು ಎತ್ತರಗಳು ಸಿಕ್ಕಿವೆ. ನಮಗೇನ್ ಕೇಳಿದಾರೆ ನೋಡಿ, ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ನಮಗೆ ಸೂತ್ರ ಇದೆ, ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಗುಣಿಸು ಉದ್ದ ಇಂಟು ಅಗಲ ಪ್ಲಸ್ ಅಗಲ ಇಂಟು ಎತ್ತರ ಪ್ಲಸ್ ಉದ್ದ ಇಂಟು ಎತ್ತರ. ಸೊ ಯಾವ ರೀತಿ ಬರೀತೀವಿ ನಾವು ಅದನ್ನ ನೋಡಿ, ಆಯತ ಘನಾಕೃತಿಯ ಏನು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಗುಣಿಸು ಎಸ್ ಎಲ್ ಇಂಟು ಬಿ ಎಸ್ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಅಂದ್ರೆ ಉದ್ದ ಗುಣಿಸು ಅಗಲ ಪ್ಲಸ್ ಅಗಲ ಗುಣಿಸು ಎತ್ತರ ಪ್ಲಸ್ ಎತ್ತರ ಗುಣಿಸು ಉದ್ದ. ಇದು ಏನಿದೆ ಆಯತ ಘನಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಗಿದೆ. ಸೊ ನಮ್ಗೆ ಎಲ್ಲಾ ಬೆಲೆಗಳು ಸಿಕ್ಕಿದಾವೆ. ಇದನ್ನ ಇದರೊಳಗೆ ತುಂಬಿದ್ರೆ ಆನ್ಸರ್ ಬಂದ್ಬಿಡ್ತದೆ. ನೋಡಿ ಏನಾಗ್ತದೆ, ಹಾಗಾದ್ರೆ 2 ಗುಣಿಸು ನೋಡಿ, ಈಗ ಎಲ್ ಇಂಟು ಬಿ. ಎಲ್ ಎಷ್ಟಿದೆಪ್ಪ? ಎಲ್ 8 ಇದೆ, ಬಿ 4 ಇದೆ. ಸೊ ಹಾಗಾದ್ರೆ 8 ಗುಣಿಸು 4 ಪ್ಲಸ್ ಬಿ ಇಂಟು ಎಚ್. ಬಿ 4 ಇದೆ, ಎಚ್ 4 ಇದೆ. ಹಾಗಾದ್ರೆ ಎಷ್ಟು ಬಂತು? 4 ಗುಣಿಸು 4 ಪ್ಲಸ್ ಎಚ್ ಇಂಟು ಎಲ್. ಎಚ್ 4
ಎಲ್ 8, ಆದ್ರಿಂದ 8 ಗುಣಿಸು 4. ಸೊ ಟೋಟಲ್ ಆಗಿ ಎಷ್ಟು ಬಂತು ನೋಡಿ, 8 ನಾಲ್ಕಲೆ 32 ಪ್ಲಸ್ 4 ನಾಲ್ಕಲೆ 16 ಪ್ಲಸ್ 8 ನಾಲ್ಕಲೆ 32. ಸೊ ಎಷ್ಟಾಯ್ತು ಹಾಗಾದ್ರೆ 32 ಪ್ಲಸ್ 32 64, 64 1 6 70, 80 ಆಯ್ತು. ಸೊ ಇದು 80. ಸೊ 80 ಗುಣಿಸು 2 ಅಂದ್ರೆ 160. ಇದು ವಿಸ್ತೀರ್ಣ ಇದೆ, ಹಂಗಾಗಿ ನಮ್ಮ ಯೂನಿಟ್ ಏನಾಗ್ತದೆ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಘನಫಲ ಇದ್ರೆ ಸೆಂಟಿಮೀಟರ್ ಕ್ಯೂಬ್, ವಿಸ್ತೀರ್ಣ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಅವು ಯಾವ ಬೆಲೆಯನ್ನು ಕೊಟ್ಟಿರ್ತಾರೆ ಅದರ ಆಧಾರವನ್ನು ಇರ್ತದೆ. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ, ಇಲ್ಲಿ ಮೀಟರ್ ಕ್ಯೂಬ್ ಕೊಟ್ಟಿದ್ರೆ ಮೀಟರ್ ಸ್ಕ್ವೇರ್ ಬರ್ತದೆ. ಅದನ್ನ ನೆನ್ಪಿಡ್ಬೇಕು, ಘನಫಲ ಕ್ಯೂಬ್ ನಲ್ಲಿ ಇರ್ತದೆ, ವಿಸ್ತೀರ್ಣ ಸ್ಕ್ವೇರ್ ನಲ್ಲಿ ಇರ್ತದೆ. ಇದು ಮೊದಲನೆಯ ಪ್ರಶ್ನೆಗೆ ಬರ್ತಕ್ಕಂತ ಉತ್ತರ. ಎಷ್ಟು ಬರ್ತದೆ ಆನ್ಸರ್? 160 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ 2 ವರ್ಗ ಘನಗಳನ್ನ ಸೇರಿಸಿ ಮಾಡಿದ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? 160 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇದು ಅಭ್ಯಾಸ 15.1ರ ಮೊದಲನೆಯ ಪ್ರಶ್ನೆ. ಇಲ್ಲಿ ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಟೊಳ್ಳಾದ ಒಂದು ಸಿಲಿಂಡರ್ ಆಕೃತಿಯಲ್ಲಿದೆ. ಅದರ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧಗೋಳಾಕೃತಿಯನ್ನ ಕೂಡಿಸಿ ಮಾಡಿದೆ. ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಪಾತ್ರೆಯ ಒಳಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನ್ ಮಾಡಲಾಗಿದೆ ನೋಡಿ, ಒಂದು ಟೊಳ್ಳಾದ ಸಿಲಿಂಡರ್ ಇದೆ. ಟೊಳ್ಳಾದ ಅಂದ್ರೆ ಒಳಗಡೆ ಪೋಕಾಳಿದೆ ಅಂದಂಗೆ ಟೊಳ್ಳಾಗಿದೆ. ಸೊ ಒಂದು ಸಿಲಿಂಡರ್ ಇದೆ, ಅದರ ಪಾದದಲ್ಲಿ ಒಂದು ಅರ್ಧಗೋಳಾಕೃತಿಯನ್ನು ಇಡಲಾಗಿದೆ. ಏನಿಡಲಾಗಿದೆ? ಅರ್ಧಗೋಳಾಕೃತಿಯನ್ನು. ಸೊ ಹಾಗೆ ಅರ್ಧಗೋಳಾಕೃತಿಯನ್ನು ಇಟ್ಟಾಗ ಒಂದು ಹೊಸ ಆಕೃತಿ ನಮಗೆ ತಯಾರಾಗ್ತದೆ. ಚಿತ್ರದಲ್ಲಿ ತೋರಿಸಿದೆ ನೋಡಿ ಈ ರೀತಿಯಾಗಿ. ಈ ಸಿಲಿಂಡರ್ ನ ವ್ಯಾಸ ಎಷ್ಟು ಕೊಡಿದರೆ? 14 ಸೆಂಟಿಮೀಟರ್. ಅದೇ ರೀತಿ ಈ ಆಕೃತಿಯ ಒಟ್ಟು ಎತ್ತರ ಎಷ್ಟು ಕೊಡಿದರೆ? 13 ಸೆಂಟಿಮೀಟರ್. ಹಾಗಾದ್ರೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿದೆ ನಾವು. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಯುವುದು? ಹೆಂಗೆ ಅಂದ್ರೆ ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ನ ಪಾರ್ಶ್ವ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಮಾಡ್ಬೇಕು ನಾವು. ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಮಾಡಬೇಕು. ಸೊ ಅದಕ್ಕಿಂತ ಮುಂಚಿತವಾಗಿ ನಮಗೆ ಏನ್ ಗೊತ್ತಿರಬೇಕು? ಸಿಲಿಂಡರ್ ನ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು, ಮತ್ತೆ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು. ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ 2πrh ಆಗ್ತದೆ, ಮತ್ತೆ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ತದೆ? 2πr² ಆಗ್ತದೆ. ನೆನಪಿರಲಿ, ಇದು ಫಾರ್ಮುಲಾಗಳು. ಸೊ ಈಗ ಆರ್ ಮತ್ತೆ ಎಚ್ ಅಂದ್ರೆ ಏನು? ಸಿಲಿಂಡರ್ ನ ಎತ್ತರ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದು ನಮಗೆ ಬೇಕು. ಸೊ ನೋಡಿ, ಟೋಟಲ್ ಆಗಿ ಎಷ್ಟಿದೆ? 13. ಅದರ ವ್ಯಾಸ 14 ಆದ್ರೆ ತ್ರಿಜ್ಯ 7. ಇದ್ರ ತ್ರಿಜ್ಯ ಕೂಡ 7. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ತ್ರಿಜ್ಯನ ಇದು 7 ಆಯ್ತು. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದು ಎಷ್ಟಾಯ್ತು? ಇದು 7 ಸೆಂಟಿಮೀಟರ್ ಆಯ್ತು. ಟೋಟಲ್ ಎಷ್ಟಿದೆ? 13. ಸೊ 13ದೊಳಗ 7 ಕಳೆದ್ರೆ ಉಳಿತೆಷ್ಟು? 13ದೊಳಗೆ 7 ಕಳೆದ್ರ ಇಲ್ಲಿಂದ ಇಲ್ಲಿವರೆಗೂ ಉಳಿದದ್ದು ನಮಗೆ ಎಷ್ಟು ಉಳಿತದೆ ಅಂದ್ರೆ 6 ಅಂತ ಉಳಿತದೆ. ಹಾಗಾದ್ರೆ 6 ಸೆಂಟಿಮೀಟರ್ ಏನ್ ಸಿಕ್ತು ನಮಗೆ? ಸಿಲಿಂಡರ್ ನ ಎತ್ತರ. ಮತ್ತೆ ಸಿಲಿಂಡರ್ ನ ಮತ್ತು ಅರ್ಧಗೋಳದ ತ್ರಿಜ್ಯ ಎಷ್ಟು? 7 ಸೆಂಟಿಮೀಟರ್. ಎಲ್ಲವೂ ಸಿಕ್ಕಿದೆ. ಫಾರ್ಮುಲಾದೊಳಗೆ ಹಾಕೋದು, ಬಿಡಿಸೋದು ಅಷ್ಟೇ. ನೋಡಿ, ಆ ಒಂದು ಚಿತ್ರವನ್ನ ನೀವು ತೀಕ್ಷ್ಣವಾಗಿ ಗಮನಿಸಿದಾಗ ಅರ್ಥ ಆಗ್ತದೆ ಏನಿದೆ ಅಂತ ಹೇಳಿ. ಸೊ ಹಾಗಾದ್ರೆ ತ್ರಿಜ್ಯ ಎಷ್ಟು ಸಿಕ್ತು? ಸೊ ಸಿಲಿಂಡರ್ ಮತ್ತು ಗೋಳ ಎರಡದ್ದು ತ್ರಿಜ್ಯ ಸೇಮ್. ಸಿಲಿಂಡರ್ ಮತ್ತು ಗೋಳದ ತ್ರಿಜ್ಯ ಎರಡದ್ದು ಸೇಮ್ ಇರ್ತದೆ. ಸೊ ಎಷ್ಟಿದೆ ಇಲ್ಲಿ? 7 ಸೆಂಟಿಮೀಟರ್. ಸಿಲಿಂಡರ್ ನ ಎತ್ತರ ಎಷ್ಟು ಸಿಕ್ಕಿದೆ? ಸಿಲಿಂಡರ್ ನ ಎತ್ತರ h ಎಷ್ಟು ಸಿಕ್ಕಿದೆ ನೋಡಿ? 6 ಸೆಂಟಿಮೀಟರ್. ಸೊ ಈಗ ನಾವೇನ್ ಮಾಡಬೇಕು? ಫಾರ್ಮುಲಾ ಏನ್ ಬೇಕಾಗಿದೆ ನಮಗೆ? ಆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ. ಹಾಗಾಗಿ ಏನ್ ಫಾರ್ಮುಲಾ ಬರೀದು? ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ, ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ, ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗ್ತದೆ? ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅದೇನಿದೆ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ. ಸೊ ಇದ್ರದ್ದು ಏನೇನು ಫಾರ್ಮುಲಾ? ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ ನಿಮಗೆ ಹೇಳಿದೆ ನೋಡಿ, ಏನಿದು? 2πrh. ಇಲ್ಲಿ ಆರ್ ಅಂದ್ರೆ ತ್ರಿಜ್ಯ, ಎಚ್ ಅಂದ್ರೆ ಎತ್ತರ, ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಏನು? 2πr². ಇಲ್ಲಿ ಅರ್ಧಗೋಳದ್ದು ಮತ್ತು ಸಿಲಿಂಡರ್ದ್ದು ಎರಡೂ ತ್ರಿಜ್ಯಗಳು ಒಂದೇ ಆಗಿರೋದ್ರಿಂದ
ನಾನು 2πr ಅನ್ನ ಎರಡೂದ್ರೊಳಗೆ ಕಾಮನ್ ತಗೊಳ್ತೀನಿ. ಸೊ ಏನ್ ಉಳಿತು ನೋಡಿ, 2πr ಅನ್ನ ಕಾಮನ್ ತೆಗೆದಾಗ 2πr ಇಲ್ಲಿ ಉಳಿತು h ಪ್ಲಸ್ 2πr ಕಾಮನ್ ತೆಗೆದಾಗ ಒಂದು r ಇಲ್ಲಿ ಉಳಿತದೆ. ಸೊ 2 ಇಂಟು ಪೈ ನ ಬೆಲೆ ಎಷ್ಟು, 22/7. r ನ ಬೆಲೆ ತ್ರಿಜ್ಯ ಎಷ್ಟು ಸಿಕ್ಕಿದೆ ನಮಗೆ, 7 ಇಂಟು ಹೈಟ್ ಎತ್ತರ ಎಷ್ಟಿದೆ, 6 ಪ್ಲಸ್ ತ್ರಿಜ್ಯ 7. ಸೊ ಹಾಗಾಗಿ ಈ 7 ಕಟ್ತಾ ಹೋಗ್ತದೆ. 22 ಇಂಟು 2 ಎಷ್ಟು ಬಂತು, 44 ಇಂಟು ನೋಡಿ 6 ಪ್ಲಸ್ 7 13. ಸೊ ನೀವು 13 ಅನ್ನು 44 ಗುಣಾಕಾರ ಮಾಡಿದಾಗ ಸೊ ನಿಮಗೆ ಬರ್ತಕ್ಕಂಥದ್ದು 572 ಏನೋ ಬರ್ತದೆ, 572 ಸೆಂಟಿಮೀಟರ್ ಸ್ಕ್ವೇರ್, 572 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಹಾಗಾಗಿ ಆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು, ಸಿಲಿಂಡರ್ ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಆಗಿ ಎಷ್ಟು ಬಂತು ಅದನ್ನು ಕೂಡಿಸಿ ನಾವು ಕಟ್ತಾ ಹೊಡ್ತಾಗ ಆನ್ಸರ್ 572 ಸೆಂಟಿಮೀಟರ್ ಸ್ಕ್ವೇರ್. ನಾನು ನಿಮ್ಗೆ ಹೇಳಿದ್ದೀನಿ, ವಿಸ್ತೀರ್ಣ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಇರ್ತದೆ ಅಥವಾ ಮೀಟರ್ ಸ್ಕ್ವೇರ್ ಇರ್ತದೆ, ಘನಫಲ ಇದ್ರೆ ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್ ಅಂತ ಬರ್ತದೆ. ಅರ್ಥ ಆಗ್ಲಿಕ್ಕತ್ತದ? ಇದು 15.1 ಎರಡನೆಯ ಪ್ರಶ್ನೆ. ಇನ್ನು ಮೂರನೆಯ ಪ್ರಶ್ನೆಯನ್ನ ನೋಡೋಣ. ಇದು ಮೂರನೇ ಪ್ರಶ್ನೆ ನೋಡಿ. ಇಲ್ಲಿ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನ ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ಒಂದು ಆಟಿಕೆಯನ್ನ ಮಾಡಿದೆ. ಏನ್ ಮಾಡಲಾಗಿದೆ, ಒಂದು ಅರ್ಧಗೋಳವನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ಒಂದು ಅರ್ಧಗೋಳವನ್ನು ತೆಗೆದುಕೊಂಡಿದ್ದಾರೆ, ಅದರ ಮೇಲೆ ಒಂದು ಶಂಕುವನ್ನು ಇಡಲಾಗಿದೆ. ಆ ಶಂಕುವಿನ ತ್ರಿಜ್ಯ ಮತ್ತು ಈ ಅರ್ಧಗೋಳದ ತ್ರಿಜ್ಯ ಎರಡು ಏನಾಗಿದಾವೆ, ಸೇಮ್ ಇದಾವೆ. ನೆಕ್ಸ್ಟ್ ನೋಡಿ ಏನಾಗಿದೆ ಅಂತ ಹೇಳಿ, ಅವೆರಡರ ವೃತ್ತಾಕಾರ ಪಾದ ತ್ರಿಜ್ಯ ಎಷ್ಟಿದೆ ಅಂತ ಹೇಳಿದರೆ 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ನೋಡಿ, ಈ ಚಿತ್ರದಲ್ಲಿ ತೋರಿಸಿರುವಂತೆ ಏನ್ ಮಾಡಿದರೆ, ಒಂದು ಅರ್ಧಗೋಳ ಇದೆ, ಅದ್ರ ಮೇಲೆ ಒಂದು ಶಂಕುವನ್ನು ಇಡಲಾಗಿದೆ. ಈ ಶಂಕು ಮತ್ತು ಅರ್ಧಗೋಳ ಎರಡನ್ನು ಸೇರಿಸಿದಾಗ ಒಟ್ಟು ಎತ್ತರ ಎಷ್ಟಾಗ್ತದೆ, 15.5 ಸೆಂಟಿಮೀಟರ್. ಜೊತೆಗೆ ಆ ಅರ್ಧಗೋಳದ ಮತ್ತು ಶಂಕುವಿನ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿಂದ ಇಷ್ಟೆಷ್ಟು 3.5, ಇದು ಕೂಡ 3.5 ಸೆಂಟಿಮೀಟರ್. ಹಾಗಾದ್ರೆ ಟೋಟಲ್ 15.5 ಸೆಂಟಿಮೀಟರ್, ಇದು 3.5 ಸೆಂಟಿಮೀಟರ್. ಹಾಗಾದ್ರೆ ಶಂಕುವಿನ ಎತ್ತರ ಎಷ್ಟು, ಇಲ್ಲಿಂದ ಇಲ್ಲಿವರೆಗೆ ನೋಡ್ರಿ, ಇದು ನಮಗೆ 3.5 ಇದೆ, ಟೋಟಲ್ ಆಗಿ 15.5 ಇದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಶಂಕುವಿನ ಎತ್ತರ ಎಷ್ಟಾಗ್ತದೆ, 15.5ರಲ್ಲಿ ಈ 3.5 ಕಳೆದ್ರೆ ಉಳಿದದ್ದು ಶಂಕುವಿನ ಎತ್ತರ. 15.5ರಲ್ಲಿ 3.5 ಕಳೆದ್ರೆ ಉಳಿತು ಎಷ್ಟು, 12 ಸೆಂಟಿಮೀಟರ್ ಏನಾಗ್ತದೆ, ಶಂಕುವಿನ ಎತ್ತರ ಆಗ್ತದೆ. ಹಾಗಾದ್ರೆ ನಮ್ಗೆ ಏನೇನು ಸಿಕ್ತು ನೋಡಿ, ಶಂಕುವಿನ ಎತ್ತರ ಇಲ್ಲಿ ನಮ್ಗೆ ಸಿಕ್ಕಿದೆ. ಶಂಕುವಿನ ಎತ್ತರ ಎಷ್ಟು, ಎತ್ತರ ಇಸ್ ಈಕ್ವಲ್ ಟು ಎಚ್ ಇಸ್ ಈಕ್ವಲ್ ಟು ಎಷ್ಟು, 12 ಸೆಂಟಿಮೀಟರ್. ಜೊತೆಗೆ ತ್ರಿಜ್ಯ, ಎರಡು ತ್ರಿಜ್ಯ ಸೇಮ್ ಆಗಿದೆ. ಹಾಗಾದ್ರೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 3.5 ಬರಿ ಬದಲಿ ನಾನು 7/2 ಸೆಂಟಿಮೀಟರ್ ಅಂತ ಬರ್ಕೋತೀನಿ. ಕಾರಣ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗ್ತದೆ ಅಂತ ಹೇಳಿ. ಬೇಕಾದ್ರೆ ನೀವು 3.5 ಬೇಕಾದ್ರೆ ತಗೋಬಹುದು, 3.5 ಅಥವಾ 7/2 ಅಂತ ಬರ್ಕೋತೀನಿ, ಎರಡು ಸೇಮ್ ಅಲ್ಲ. ಈಗ ನೆಕ್ಸ್ಟ್ ನೋಡಿ, ನಮಗೆ ಏನು ಕೇಳಿದರೆ ಆಟಿಕೆಯ ಒಟ್ಟು ವಿಸ್ತೀರ್ಣ ಅಂದ್ರೆ ಏನೋ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಶಂಕುವಿನ ಹೊರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮಾಡ್ಬೇಕು ನಾವು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾದ್ರೆ ಸೂತ್ರ ಏನಿದೆ, 2πrl ಅಂತ ಇದೆ. ಸೊ 2πrl ಅಂದಾಗ ಎಲ್ ಅಂದ್ರೆ ಏನಲ್ಲಿ, ಎಲ್ ಅಂದ್ರೆ ಓರೆ ಎತ್ತರ. ಓರೆ ಎತ್ತರ ಅಂದ್ರೆ ಏನು, ಇದು ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಇದು ಎತ್ತರ. ಈ ಸೈಡ್ ಇಕ್ಕಿದ್ದಾರೆ, ಇದಕ್ಕೆ ನಾವೇನಂತೀವಿ, ಓರೆ ಎತ್ತರ ಅಂತ ಕರಿತೀವಿ. ಹಾಗಾದ್ರೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πrl ಆಗಿರುತ್ತದೆ. ನೆನಪಿರಲಿ, ಏನು, πrl. ಅಲ್ಲಿ ಎಲ್ ಅನ್ನೋದು ಓರೆ ಎತ್ತರ, ಹೌದಾ? ಹಾಗಾದ್ರೆ ನಾವು ಮೊದಲು ಏನ್ ಕಂಡುಕೋಬೇಕು, ಈ ಓರೆ ಎತ್ತರವನ್ನ ಕಂಡುಕೋಬೇಕು. ಈಗ ಎತ್ತರ ಸಿಕ್ತು ನಮಗೆ 12 ಅಂತ ಹೇಳಿ. ಸೊ ಇದು ಸಿಕ್ಕಿದೆ, ಇದು ಸಿಕ್ಕಿದೆ, ಇದು ನಮಗ್ ಬೇಕು. ಹೆಂಗ್ ಕಂಡಿತೀರಾ, ಪೈಥಾಗೋರಸ್ನ ಪ್ರಮೇಯ, ಹೌದು ಅದೇ. ಸೊ ಹಾಗಾದ್ರೆ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ h² ಪ್ಲಸ್ r². ಇದು ನೋಡಿ, ಈಗ ವಿಕರಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ, ಇದು ಲಂಬಕೋನ ಅಂತ ತಿಳಿದಾಗ ನಾವು ಇದು ವಿಕರಣ ಆಗ್ತದೆ. ವಿಕರಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ h² ಪ್ಲಸ್ r² ಅಂತ ಬರಿಬೇಕು ನಾನು. ನೋಡಿ, ಈಗ ಶಂಕುವಿನ ಓರೆ ಎತ್ತರ, ಶಂಕುವಿನ ಓರೆ ಎತ್ತರ ಇಸ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ಸೂತ್ರ ಏನು, ಸ್ಕ್ವೇರ್ ರೂಟ್ ಆಫ್ h² ಪ್ಲಸ್ r². ಎಚ್ ಇದೆ ನೋಡಿ, ಎಚ್ ಅಂದ್ರೆ 12 ಇದೆ, 12ರ ವರ್ಗ ಪ್ಲಸ್ 3.5ರ ವರ್ಗ. ಸೊ ಇಷ್ಟು ಮಾಡಿದಾಗ ನಿಮಗೆ 12ರ ವರ್ಗ 144 ಗೊತ್ತಿದೆ, 3.5ರ ವರ್ಗ ಮಾಡಿದಾಗ ನಿಮಗೆ
ಸೊ ಸಿಗ್ತಕ್ಕಂಥದ್ದು 12.25. ಸೊ ಟೋಟಲ್ ಆಗಿ ನಿಮಗೆ ಸ್ಕ್ವೇರ್ ರೂಟ್ ಆಫ್ ಎಷ್ಟು ಸಿಗ್ತದೆ ಅಂದ್ರೆ 156.25 156.25. ಸೊ ಇದನ್ನ ಸ್ಕ್ವೇರ್ ರೂಟ್ ತೆಗೆದಾಗ ನಿಮಗೆ ಬರ್ತಕ್ಕಂತ ಬೆಲೆ 12.5 ಸೆಂಟಿಮೀಟರ್ ಬರ್ತದೆ. ಇದೇನ್ ಸಿಕ್ತು ನಮಗೆ? ಇದು ಓರೆ ಎತ್ತರ ಸಿಕ್ಕಿದೆ. ಎಷ್ಟು? 12.5 ಸೆಂಟಿಮೀಟರ್. ಹಾಗಾದ್ರೆ ನಮಗೆ ಏನ್ ಬೇಕು? ಆಟಿಕೆಯ ಒಟ್ಟು ವಿಸ್ತೀರ್ಣ. ಏನ್ ಕಡೆ ಇವರು? ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡ್ತದೆ. ಹೌದಾ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿ, ಆಟಿಕೆಯ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಸೂತ್ರ ಏನು ನೋಡಿ? ಇದರ ಬೆಲೆ ಎಷ್ಟಾಗ್ತದೆ? ಸೂತ್ರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಹಾಗಾದ್ರೆ ಎಷ್ಟು ಬರ್ತದೆ ನೋಡಿ? ವ್ಯಾಲ್ಯೂಗಳನ್ನ ತುಂಬಿ. π ಅಂದ್ರೆ 22/7 ಇಂಟು ಆರ್ ಅಂದ್ರೆ ತ್ರಿಜ್ಯ. ಎಷ್ಟಿದೆ ತ್ರಿಜ್ಯ? 7/2 ಇಂಟು ಎಲ್. ಓರೆ ಎತ್ತರ ಎಷ್ಟು ಸಿಕ್ಕಿದೆ ನಮಗೆ? 12.5. ಹೌದಾ? ಪ್ಲಸ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ 2πr² ಅಂದ್ರೆ ನೋಡಿ, ಈಗ 2 ಇಂಟು π ಅಂದ್ರೆ 22/7, r² ಅಂದ್ರೆ ಎಷ್ಟಿದೆ? ಮತ್ತೆ 7/2. ಸೊ 7/2 ವರ್ಗ. ಹೌದಾ? ಸೊ ಈಗ ನೋಡಿ, ಈ 2 ಹೋಗ್ತದೆ. 2 ಅಂದ್ರೆ 2 11. ಎಷ್ಟು ಬಂತು ನೋಡಿ? 11 ಇಂಟು 12.5 ಪ್ಲಸ್ ಇಲ್ಲಿ ಕೂಡ 1 7 ನಿಮಗೆ ಕ್ಯಾನ್ಸಲ್ ಮಾಡಬಹುದು ಬೇಕಾದ್ರೆ. ಸೊ 22 44/7 ಇಂಟು 7/2 ಇಂಟು 7/2 ಆಗ್ತದೆ. ಹೌದಾ? ಸೊ ನಾವೇನ್ ಮಾಡ್ಬೋದು? ಮತ್ತೀಗ 1 7 ಕ್ಯಾನ್ಸಲ್ ಮಾಡಿಬಿಟ್ಟು 2 1 2 22, 2 1 2 11. ಸೊ ಟೋಟಲ್ ಆಗಿ ಎಷ್ಟು ಬಂತು ನೋಡಿ? 11 ಇಂಟು 12.5 ಬಂದಿದೆ. ಸೊ ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಬರೀಬಹುದು. 11 ಇಂಟು 12.5. ಸೊ 11 ಇಂಟು 12.5 ಪ್ಲಸ್ ಇದು ನೋಡಿ 7 ಇಂಟು 11 ಅಂದ್ರೆ 77. ಸೊ ನೀವು ಇದನ್ನ ಗುಣಾಕಾರ ಮಾಡಿ ಕೂಡಿಸಿದಾಗ ನಿಮಗೆ ಕೊನೆಯದಾಗಿ ಬರೋದು 214.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. 11 ಇಂಟು 12.5 ಪ್ಲಸ್ 77 ಮಾಡಿದಾಗ ನಿಮಗೆ ಆನ್ಸರ್ ಬರ್ತದೆ 214.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದನ್ನ ಹೇಗೆ ಮಾಡಿದ್ವಿ ನಾವು? ಹೇಗೆ ಅಂದ್ರೆ, ಒಂದು ಶಂಕು, ಅದರ ಕೆಳಗೆ ಒಂದು ಅರ್ಧಗೋಳ. ನಮಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳಿದ್ರು. ನಾವೇನ್ ಮಾಡಿದ್ವು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚಿತ್ರದಲ್ಲಿ ತೋರಿಸಿರುವಂತೆ ಈ ರೀತಿ ಮಾಡಿದ್ವು. ಅದಾದ ಕೂಡಲೇ ನಮಗೆ ಏನ್ ಬೇಕಾಗಿತ್ತು? πrl ಪ್ಲಸ್ 2πr² ನಮ್ಗೆ ಗೊತ್ತಿತ್ತು. ಹಾಗಾಗಿ ಎಲ್ ಅಂದ್ರೆ ಏನು? ಓರೆ ಎತ್ತರ. ಓರೆ ಎತ್ತರನ ಪೈಥಾಗೋರಸ್ನ ಪ್ರಮೇಯವನ್ನ ಬಳಸಿ ಓರೆ ಎತ್ತರ ನೆನಪಿಟ್ಕೊಂಡ್ಬಿಡಿ. ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ h² ಪ್ಲಸ್ r². ಹಿಂಗ್ಯಾಕ್ ಬರ್ತಪ್ಪ ಅಂದ್ರೆ, ಇದು ಲಂಬಕೋಣ ಅಂತ ತಿಳ್ಕೊಂಡಾಗ ನಮ್ಗೆ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದೆ? ಲಂಬಕೋಣ ತ್ರಿಕೋಣದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹೌದಾ? ಇದರಲ್ಲಿ ವಿಕರ್ಣ ಇದು ಅಂದ್ರೆ ಇದು ಎಲ್ ಬೇಕಾಗಿದೆ ನಮಗೆ. ಎಲ್ ಏನಾಗ್ತದೆ? ಸ್ಕ್ವೇರ್ ರೂಟ್ ಆಫ್ ಇದರ ವರ್ಗ ಪ್ಲಸ್ ಇದರ ವರ್ಗ. ಸೊ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ h² ಪ್ಲಸ್ r² ಅಂತ ಆಗ್ತದೆ. h ಅಂದ್ರೆ ಎತ್ತರ, r ಅಂದ್ರೆ ತ್ರಿಜ್ಯ, ಎರಡು ಸಿಕ್ಕಿದೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಓರೆ ಎತ್ತರ 12.5 ಬಂತು. ಇದನ್ನೂ ಕೂಡ ಇದರೊಳಗೆ ತುಂಬಿದಾಗ ಎಲ್ಲವನ್ನ ತುಂಬಿ ನೀವು ಸಿಂಪ್ಲಿಫೈ ಮಾಡ್ಕೊಂತ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಬಂದ್ರೆ 214.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತದೆ. ಇದು 15.1ರ ಪ್ರಶ್ನೆ ಸಂಖ್ಯೆ 3 ಉತ್ತರ. ಇದೇನ್ ಮಾಡೋಣ? 15.1ರಲ್ಲಿ ಬರ್ತಕ್ಕಂಥ 4ನೇ ಪ್ರಶ್ನೆಯನ್ನ ನೋಡೋಣ. ಇದು 4ನೇ ಪ್ರಶ್ನೆ ನೋಡಿ. ಇಲ್ಲಿ ಪ್ರತಿ ಅಂಚು 7 ಸೆಂಟಿಮೀಟರ್ ಹೊಂದಿರುವ ವರ್ಗಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧಗೋಳವನ್ನ ಇರಿಸಿದೆ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕೂಡ ಕಂಡುಹಿಡಿಯಿರಿ. ಅಂದ್ರೆ ಏನ್ ಮಾಡಿದ್ದಾರೆ? ಸೊ ಈ ರೀತಿ ಒಂದು ವರ್ಗ ಘನಾಕೃತಿ ಇದೆ. ಅದರ ಮೇಲೆ ಏನ್ ಮಾಡಿದೆ? ಒಂದು ಅರ್ಧಗೋಳವನ್ನ ಈ ರೀತಿ ಇರಿಸಲಾಗಿದೆ. ನೋಡಿ, ಇಲ್ಲಿ ಇದು ಒಂದು ವರ್ಗ ಘನಾಕೃತಿ. ಇದರ ಮೇಲೆ ಒಂದು ಅರ್ಧಗೋಳವನ್ನ ಇರಿಸಲಾಗಿದೆ ಈ ರೀತಿಯಾಗಿ. ಹೌದಾ? ಹಾಗಾದ್ರೆ ಏನ್ ಹೇಳಿದಾರೆ ಅವರು? ವರ್ಗ ಘನಾಕೃತಿಯ ಎಷ್ಟಿದೆ? ಒಂದು ಅಂಚು 7 ಸೆಂಟಿಮೀಟರ್. ಅಂದ್ರೆ ಇದು 7 ಸೆಂಟಿಮೀಟರ್, ಇದು ಕೂಡ 7 ಸೆಂಟಿಮೀಟರ್. ಸೊ ಇದು ಉದ್ದ, ಅಗಲ, ಎತ್ತರ ಎಲ್ಲದೂ ಕೂಡ ಸೇಮ್ ಇರ್ತದೆ ವರ್ಗ ಘನಾಕೃತಿಯಲ್ಲಿ. ಹಾಗಾಗಿ ಇದು ಎಲ್ಲವೂ ಕೂಡ 7 ಸೆಂಟಿಮೀಟರ್. ಇನ್ನು ಮೊದಲನೇ ಪ್ರಶ್ನೆ, 2 ಪ್ರಶ್ನೆ ನೋಡಿ. ಮೊದಲನೇದೇನು ಹೇಳಿದಾರೆ ಅವರು?
ಗರಿಷ್ಠ ವ್ಯಾಸ, ಈ ಅರ್ಧಗೋಳದ ಗರಿಷ್ಠ ವ್ಯಾಸ ಎಷ್ಟಿರ್ತದೆ? ವ್ಯಾಸ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರ್ತದೆ ಅದು? ಈ ಘನಾಕೃತಿಯ ಮೇಲ್ಭಾಗದಲ್ಲಿ ಇರಿಸಿರೋದ್ರಿಂದ ಘನಾಕೃತಿಯು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅದು? 7 ಸೆಂಟಿಮೀಟರ್. ಆದ್ದರಿಂದ ಈ ಅರ್ಧಗೋಳದ ಗರಿಷ್ಠ ವ್ಯಾಸ ಎಷ್ಟಾಗ್ತದೆ? 7 ಸೆಂಟಿಮೀಟರ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಸೊ ನೋಡಿ ಇವರು ಏನ್ ಹೇಳಿದ್ದಾರೆ, ಅರ್ಧ ಗೋಳದ ಗರಿಷ್ಠ ವ್ಯಾಸ. ಹಾಗಾಗಿ ಎಷ್ಟು ಬಂತು? ಅರ್ಧಗೋಳದ ಗರಿಷ್ಠ ವ್ಯಾಸ, ಅರ್ಧಗೋಳದ ಗರಿಷ್ಠ ವ್ಯಾಸ, ಗರಿಷ್ಠ ವ್ಯಾಸ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಹಾಗಾದ್ರೆ ಇನ್ನೊಂದು ಪ್ರಶ್ನೆ, ಈ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಪೂರ್ಣ ಘನಾಕೃತಿ ಅಂದ್ರೆ ಅರ್ಧಗೋಳ ಮತ್ತು ವರ್ಗ ಅವೆರಡನ್ನು ಕೂಡಿಸಿದಾಗ ಒಟ್ಟು ಎಷ್ಟಾಗ್ತದಲ್ಲ ಆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ನೀವು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವಾಗ ಏನ್ ಮಾಡ್ಬೇಕು ನಾವು? ಈ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ, ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮಾಡಿದ್ವಿ ನಾವು. ನೋಡಿ ಈಗ ಇದು ವರ್ಗ ಘನ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು? ಇದರ ಪಾದ ನೋಡಿ, ಇದರ ಪಾದ, ಇದೇನು ಪಾದ ಇದೆಯಲ್ಲ, ಈ ವೃತ್ತಾಕಾರದ ಪಾದವನ್ನ ಈಗಾಗಲೇ ನಾವು ಇಲ್ಲಿ ಮೇಲ್ಭಾಗದಲ್ಲಿ ತೆಗೆದುಕೊಂಡಿದ್ದೇವೆ. ಸೊ ಮತ್ತೆ ನಾವು ಕೂಡಿಸಿದಾಗ ಈ ಭಾಗ ಎರಡು ಸಲ ತಗೊಂಡಂಗಾಯ್ತಲ್ವಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪೂರ್ಣ ಮೇಲ್ಮೈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಇದೇನ್ ಮಾಡ್ಬೇಕು? ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಮಾಡಬೇಕು. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸಲ ಚಿತ್ರವನ್ನ ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಈ ಘನಾಕೃತಿ ಪ್ಲಸ್ ಈ ಅರ್ಧಗೋಳ ಮೈನಸ್ ಈ ಒಂದು ವೃತ್ತಾಕಾರದ ಪಾದ. ಯಾಕಂದ್ರೆ ಆ ವೃತ್ತಾಕಾರದ ಪಾದವನ್ನ ಈಗಾಗಲೇ ನಾವು ಘನಾಕೃತಿಯಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಮತ್ತೆ ಅದನ್ನ ಪರಿಗಣಿಸುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಆ ಒಂದು ಆಕೃತಿಯ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಸಿಗ್ತದೆ ಹೇಳಿ? ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹೇಳಿ ವರ್ಗಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅನ್ಬೋದು ನೀವು. ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಹೇಳಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನು? ಮೈನಸ್ ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ, ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಮಾಡ್ಬೇಕು ನಾವೀಗ. ಹೌದಾ? ಸೊ ನೋಡಿ ಇಸ್ ಈಕ್ವಲ್ ಟು ಏನಾಗ್ತದೆ? ವರ್ಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದೇನು? 6a² ಅಂತ ಹೇಳ್ತೀವಿ ನಾವು. 6l² ಅಂತ ಕೂಡ ನೀವು ಕರಿಬಹುದು. ಏನದು? 6l² ಅಣಿ ಅಥವಾ a² ಅಣಿ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗಾಗಲೇ ಕರ್ತೀವಿ ನಮಗೆ 2πr² ಮೈನಸ್ ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ, ವೃತ್ತಾಕಾರದ ಪಾದದ ವಿಸ್ತೀರ್ಣ ಎಷ್ಟಾಗ್ತದೆ? πr². ಎಷ್ಟು? πr². ನೋಡಿ ಎಷ್ಟಾಗ್ತದೆ? 6l² ಪ್ಲಸ್ 2πr² ಒಂದು πr² ಕಳೆದ್ರೆ ಒಂದು πr² ಉಳಿತದೆ. ಎಲ್ ಅಂದ್ರೆ ಏನಿಲ್ಲಿ? ಎಲ್ ಅಂದ್ರೆ ಒಂದು ಅಂಚು, ಒಂದು ಬಾಹು. ಆ ವರ್ಗದ ಒಂದು ಬಾಹು ಎಷ್ಟಿದೆ? 7 ಇದೆ. ಇದರ ವ್ಯಾಸ ಎಷ್ಟಿದೆ? 7. ಇದರ ತ್ರಿಜ್ಯ ಎಷ್ಟಾಗ್ತದೆ? 7/2. ಸೊ ಎಲ್ಲಾ ಬೆಲೆಗಳನ್ನ ಈ ಒಂದು ಏನ್ ಮಾಡೋದು ನಾವು ಸೂತ್ರದಲ್ಲಿ ತುಂಬಿದಾಗ ಏನ್ ಬರ್ತದೆ ನೋಡಿ. 6 ಇಂಟು ಒಂದು ಅಂಚು ಎಷ್ಟಿದೆ? 7 ಸ್ಕ್ವೇರ್ ಇದೆ, ಅದರಿಂದ 7 ಇಂಟು 7 ಪ್ಲಸ್ ಪೈನ ಬೆಲೆ ಎಷ್ಟು? 22/7 ಇಂಟು ಆರ್ ನ ಬೆಲೆ ಏನು? ಆರ್ ನ ಅಂದ್ರೆ ತ್ರಿಜ್ಯ. ಈ ಗೋಳದ ವ್ಯಾಸ 7 ಸೆಂಟಿಮೀಟರ್ ಇದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗ್ತದೆ? ಅದರ ಅರ್ಧ ಅಂದ್ರೆ 7/2 ವರ್ಗ ಇದೆ. ಸೊ 2 ಸಲ ಬರ್ತೀವಿ ನೋಡಿ. 7/2 ಇಂಟು 7/2 ಒಂದು 7/2 ಹೋಯ್ತು. ಸೊ ಇಲ್ಲಿ 1 11 ಸೊ ಎಷ್ಟು ಬಂತು ನೋಡ್ರಿ? 7 49 ಇಂಟು 6 ನೋಡಿ ಎಷ್ಟು ಬಂತು? 49 ಇಂಟು 6 ಪ್ಲಸ್ ಅಥವಾ ಮೈನಸ್ ನೋಡಿ. ಈಗ ನೋಡಿ 2πr² ಮೈನಸ್ πr² ಈಗಾಗಲೇ πr² ಮಾಡಿದೀವಿ, ಮತ್ತೇನು ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ಲಸ್ ಮೈನಸ್ ಮಾಡಿ ದೊಡ್ಡ ಅಂಕೆಯ ಚಿಹ್ನೆಯನ್ನು ಇಡಬೇಕಾಗಿದೆ. ಈಗಾಗಲೇ ಇಟ್ಟಿದ್ದೀವಿ, ಶಾರ್ಟ್ ಫಾರ್ಮ್ ಮಾಡ್ಕೊಂಡಿದೀವಿ. ಸೊ ಈಗ ಡೈರೆಕ್ಟ್ ಆಗಿ ತುಂಬಿಡ್ರಿ. ಸೊ 11 ಇಂಟು 7 11 7 77/2 ಅಂತ ಬರ್ತದೆ. ಈಗ ಎಷ್ಟು? 77/2. ಸೊ 9 54 6 24 1 5 29 294 ಪ್ಲಸ್ 77 2 2 3 6 2 8 16.5 ಅಂದ್ರೆ 38.5 ಬರ್ತದೆ.
ಸೊ ಟೋಟಲ್ ಆಗಿ ನೀವು ಇದನ್ನೆಲ್ಲವನ್ನ ಸೇರಿಸಿದಾಗ ಎಷ್ಟು ಬರ್ತದೆ ಅಂದ್ರೆ ನಿಮಗೆ 332.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ನೋಡಿ. 332.5 ಸೆಂಟಿಮೀಟರ್ ಸ್ಕ್ವೇರ್. ಇದೇನಾಗ್ತದೆ, ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋನ ಹಿಂದ್ಗಡೆ ತಗೊಂಡು ಮತ್ತೆ ನೋಡಿ, ಅರ್ಥ ಆಗ್ಲಿಕ್ಕೆ. ಸೊ ಈ ಒಂದು ಡಯಾಗ್ರಾಮ್ ಅನ್ನ ನೋಡಿದ ಕೂಡಲೇ ನಿಮಗೆ ಅರ್ಥ ಆಗಿರ್ಬೇಕು. ಸೊ ಯಾವ್ದನ್ನ ಮೈನಸ್ ಮಾಡಬೇಕು, ಪೂರ್ಣ ಘನಾಕೃತಿ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಆ ಅರ್ಧಗೋಳದ ಪಾದ ಇದೆಯಲ್ಲ, ಈ ಪಾದ ವೃತ್ತಾಕಾರದ ಪಾದವನ್ನು ಮೈನಸ್ ಮಾಡ್ಬೇಕು. ಯಾಕಂದ್ರೆ ಆ ಪಾದವನ್ನ ಈಗಾಗಲೇ ನಾವು ವರ್ಗಗಣದಲ್ಲಿ ತೆಗೆದುಕೊಂಡಿದ್ದೀವಿ. ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಏನ್ ಸಿಗ್ತದೆ, ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಇದು ಪ್ರಶ್ನೆ 4, 15.1 ಅಭ್ಯಾಸದ ಪ್ರಶ್ನೆ 4. ಇನ್ನು 5ನೇ ಪ್ರಶ್ನೆಯನ್ನ ಬಿಡಿಸೋಣ. ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನ ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ L ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಹಾಗಾದ್ರೆ ಏನ್ ಮಾಡಿದಾರೆ ಅವರು, ಇದು ಒಂದು ವರ್ಗಘನ. ಈ ವರ್ಗಘನದಲ್ಲಿ ಒಂದು ಭಾಗದಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಒಳಗಡೆ ಒಂದು ಅರ್ಧಗೋಳವನ್ನ ಕಟ್ ಮಾಡಿ ತೆಗೆದಿದ್ದಾರೆ ಅವರು. ಅರ್ಧಗೋಳವನ್ನ ಏನ್ ಮಾಡಿದೆ, ಕೊರೆಯಲಾಗಿದೆ ತಗ್ಗಾಗುವಂತೆ ಇಲ್ಲಿ ಒಳಗಡೆ ಭಾಗ. ಸೊ ಅಲ್ಲಿ ಚಿತ್ರದಲ್ಲಿ ತೋರಿಸಿದೆ ನೋಡಿ. ಸೊ ಈ ರೀತಿ ಕೊರೆದಾಗ ಇಲ್ಲಿ ಏನು ಉಂಟಾಗಿರ್ತಕ್ಕಂಥ ಆ ಒಂದು ಅರ್ಧಗೋಳದ ವ್ಯಾಸ ಮತ್ತು ಈ ವರ್ಗಘನದ ಒಂದು ಅಂಚು ಸಮ ಇದಾವೆ ಅಂತ ಹೇಳಿದ್ದಾರೆ. ಆ ಸಮ ಎಷ್ಟಿದೆ, L ಅಂತ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಬೆಲೆಯನ್ನ ಕೊಟ್ಟಿಲ್ಲ ಅವರು, L ಅಂತ ಜನರಲ್ ಆಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೂತನವಾಗಿ ಉಂಟಾದ ಘನದ ಒಟ್ಟು ವಿಸ್ತೀರ್ಣ ಅಂತ ಕೇಳಿದ್ದಾರೆ. ನಿಮಗೆ ಏನ್ ಮಾಡ್ಬೇಕು ನಾವು, ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮೈನಸ್ ಇನ್ಕರ್ಗತ್ತೆ ಸೇಮ್ ಮೈನಸ್ ಏನ್ ಮಾಡ್ಬೇಕು, ವೃತ್ತಾಕಾರದ ಪಾದದ ವಿಸ್ತೀರ್ಣ, ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ ಮಾಡ್ಬೇಕು. ಯಾಕೆ ಅಂದ್ರೆ ಈಗಾಗಲೇ ನಾವು ವರ್ಗಗಣದಲ್ಲಿ ಅದನ್ನ ತೆಗೆದುಕೊಂಡಿದ್ದೀವಿ, ಮತ್ತೆ ಅದನ್ನ ತೆಗೆಯುವ ಅವಶ್ಯಕತೆ ಇಲ್ಲ. ಸರಿ, ಹಾಗಾದ್ರೆ ಏನ್ ಮಾಡ್ಬೇಕು ನೋಡಿ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೂತನವಾಗಿ ಉಂಟಾದ ಘನದ ಒಟ್ಟು ವಿಸ್ತೀರ್ಣ ಎಷ್ಟು, ಘನಾಕೃತಿಯ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗ್ತದೆ. ಸೊ ವರ್ಗಘನದ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅನ್ಬೇಕು ಬಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಏನಾಗ್ತದೆ, ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ. ಹಾಗಾದ್ರೆ ಎಲ್ಲಾ ಸೂತ್ರಗಳು ನಿಮಗೆ ಗೊತ್ತಿದೆ. ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು, 6L² ಅಂತ ಬರೀತೀವಿ. L ಅಂದ್ರೆ ಏನಿಲ್ಲಿ ಅಂಚು, ಒಂದು ಅಂಚು ಎಷ್ಟಿದೆ L ಅಂತ ಹೇಳಿದ್ದಾರೆ ಅವರು. ಜೊತೆಗೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಮೈನಸ್ ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ ಎಷ್ಟು, πr². ವೃತ್ತಾಕಾರದ ಪಾದದ ವಿಸ್ತೀರ್ಣ ಹಾಗಾದ್ರೆ ಎಷ್ಟು ಬಂತು ನೋಡಿ, 6L² ಪ್ಲಸ್ 2πr² ಒಂದು πr² ಕಳೆದ್ರೆ ಒಂದು πr² ಉಳಿತದೆ. ಹೌದಾ. ಅದರ ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ ನೋಡ್ರಿ ಅವರು, ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ L ಗೆ ಸಮನಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ವ್ಯಾಸ L ಆದ್ರೆ ತ್ರಿಜ್ಯ ಎಷ್ಟು, L/2. ಹಾಗಾದ್ರೆ ಈ 6 ಜಾಗದಾಗ ಎಷ್ಟು ತುಂಬಬೇಕು ನಾವು, L/2 ಅಂತ ತುಂಬಬೇಕು. ನೋಡಿ ಏನಾಯ್ತು, 6L² ಪ್ಲಸ್ π ಇಂಟು ಎಷ್ಟಿದೆ, 6 ಜಾಗದಾಗ ಏನ್ ತುಂಬಬೇಕು, L/2 ವರ್ಗ ಅಂತ ಬರೀಬೇಕು. ಯಾಕಂದ್ರೆ ಸ್ಕ್ವೇರ್ ಇದೆ ಅಲ್ಲ ಅದಕ್ಕೆ. ಸೊ ಹಾಗಾದ್ರೆ ಏನ್ ಬಂತು ನೋಡಿ, ಫೈನಲ್ ಆಗಿ ಬರುವುದು 6L² ಪ್ಲಸ್ L² ಆಯ್ತು πL² ಡಿವೈಡೆಡ್ ಬೈ 4. ಸೊ ನಾನೀಗ L²/4 ಅನ್ನ ಕಾಮನ್ ತೆಗಿಬೇಕಾಗಿದೆ ಅಂತ ತಿಳ್ಕೊಳ್ಳಿ. L²/4 ಅನ್ನ ಕಾಮನ್ ತೆಗಿಬೇಕು. ಹಾಗಾದ್ರೆ ಇಲ್ಲಿ 4 ಬೇಕಲ್ಲ. ಸೊ ಇಲ್ಲಿ 4 ಬೇಕಾದ್ರೆ ಅಂಶ ಮತ್ತು ಛೇದ ಎರಡಕ್ಕೂ ನಾವೇನ್ ಮಾಡ್ಬೇಕು, 4 ಗುಣಾಕಾರ ಮಾಡಿ. ಸೊ ಹಾಗಾದ್ರೆ ಏನ್ ಬರ್ತದೆ ನೋಡಿ, 4 ಇಂಟು 6L² ಭಾಗಿಲೆ 4 ಪ್ಲಸ್ πL² ಡಿವೈಡೆಡ್ ಬೈ 4. ಇಲ್ಲಿ ಯಾಕೆ ಅಂಶ ಮತ್ತು ಛೇದ 4 ಗುಣಾಕಾರ ಮಾಡಿದ್ದೀನಿ ನಾನು, ಯಾಕಂದ್ರೆ ನಾನು L²/4 ಅನ್ನ ಕಾಮನ್ ತೆಗಿಬೇಕಾಗಿದೆ. ಸೊ ಎಷ್ಟಾಗ್ತದೆ ನೋಡಿ, ಅಂಶ ಮತ್ತು ಛೇದ ಎರಡಕ್ಕೂ ಗುಣಾಕಾರ ಮಾಡಿದ್ರೆ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತೆ ಅದೇ ಬರ್ತದೆ. ಸೊ ನಾವು ಬೇಕಾದ್ರೆ ಗುಣಾಕಾರ ಮಾಡಬಹುದು. ಎಷ್ಟು ಬಂತು ನೋಡಿ, 6 24L² ಡಿವೈಡೆಡ್ ಬೈ 4 ಪ್ಲಸ್ ಇಲ್ಲಿಟ್ಟಿದೆ π ಇಂಟು L² ಡಿವೈಡೆಡ್ ಬೈ 4. ಸೊ ಕಾಮನ್ ಏನಿದೆ ನಮಗೆ, ಸಾಮಾನ್ಯ
L²4 ಕಾಮನ್ ತೆಗೆದ್ರೆ ಇಲ್ಲಿ ಉಳಿತದೆ 24 ಪ್ಲಸ್ ಪೈ ಉಳಿತದೆ. L²4 ಕಾಮನ್ ತೆಗೆದ್ರೆ ಪೈ ಉಳಿತು, L²4 ಕಾಮನ್ ತೆಗೆದ್ರೆ 24 ಉಳಿತು. ಇದು ನಮಗೆ ಬೇಕಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಆ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಾಯ್ತು? L²4 ಇಂಟು 24 ಪ್ಲಸ್ ಪೈ ಸೆಂಟಿಮೀಟರ್ ಸ್ಕ್ವೇರ್. ಈ ಎಲ್ ಅಂದ್ರೆ ಏನಿಲ್ಲಿ? ಆ ಒಂದು ವರ್ಗ ಘನಾಕೃತಿಯ ಅಂಚು ಅಥವಾ ಆ ಅರ್ಧಗೋಳದ ವ್ಯಾಸ ಅಂತ ಹೇಳ್ಬೋದು. ನಮಗೆ ಏನಾದ್ರು ಬೆಲೆ ಕೊಟ್ಟಿದ್ರೆ ನಮಗೆ ಸರಿಯಾದ ಉತ್ತರ ಸಿಕ್ತಿತ್ತು. ಅವರು ಬೆಲೆ ಕೊಟ್ಟಿಲ್ಲ, ಜನರಲ್ ಆಗಿ ಎಲ್ ಅಂತ ಹೇಳಿದ್ದಾರೆ, ಹಾಗಾಗಿ ನಮಗೆ ಉತ್ತರ ಕೂಡ ಎಲ್ ರೂಪದಲ್ಲೇ ಬರುತ್ತದೆ. ಎಲ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅವರು? ಒಂದು ವರ್ಗ ಘನದ ಅಂಚು ಅಥವಾ ಅರ್ಧಗೋಳದ ವ್ಯಾಸ ಅಂತ ಹೇಳ್ಬೋದು. ಸೊ ಇದು 5ನೇ ಪ್ರಶ್ನೆ. 15.1 ಅಭ್ಯಾಸದ ಮೊದಲ 5 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಇನ್ನು ಮುಂದಿನ 4 ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ, ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಸೊ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.